ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷೆಯು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಪೋಷಕರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕು ಎಂದು ಕನಸು ಕಾಣುತ್ತಾರೆ. ತಾಲೂಕಿಗೆ ಕಳೆದ 4 ತಿಂಗಳ ಹಿಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಗಮಿಸಿದ ಶಬಾನಾ ಅಂಜುಮ್ ಅವರು ಎಸ್ಎಸ್ಎಲ್ಸಿ ಮಕ್ಕಳ ಕನಸಿಗೆ ನೀರೆರೆದು ಈ ವರ್ಷ 100% ಫಲಿತಾಂಶ ಬರಲೇಬೇಕು ಎಂಬ ಹಠ ತೊಟ್ಟು ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಎನ್ಆರ್ಪುರದಲ್ಲಿ 4 ಮೆಟ್ರಿಕ್ ಪೂರ್ವ ಹಾಸ್ಟೆಲ್, ಬಾಳೆಹೊನ್ನೂರಿನಲ್ಲಿ 2 ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಿವೆ. ಹಾಸ್ಟೆಲ್ಗಳಲ್ಲಿ ಇರುವ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅಗತ್ಯವಾದ ಮಾಹಿತಿ, ಸಂಬಂಧಪಟ್ಟ ಪಠ್ಯ ವಿಷಯಗಳ ಬಗ್ಗೆ ಮಾರ್ಗದರ್ಶನ, ಆತ್ಮಸ್ಥೈರ್ಯ ತುಂಬಲು ಶಿಕ್ಷಣ ಇಲಾಖೆಯಿಂದ ಒಂದು ತಂಡ ರಚಿಸಿದ್ದಾರೆ. ಈ ಶಿಕ್ಷಕರು ಪ್ರತಿದಿನ ಸಂಜೆ 6ರಿಂದ 10 ಗಂಟೆಯವರೆಗೆ ತಮ್ಮ ಸಮಯ ಹೊಂದಿಸಿಕೊಂಡು ಹಾಸ್ಟೆಲ್ಗೆ ಭೇಟಿ ನೀಡಿ ಮಕ್ಕಳಿಗೆ ಅಗತ್ಯವಾದ ಪಾಠವನ್ನು ಮಾಡುತ್ತಿದ್ದಾರೆ. ಅಲ್ಲದೆ ತಂಡದವರು ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಧೈರ್ಯ, ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ಶಿಕ್ಷಣ ಇಲಾಖೆಯವರು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ಎದುರಿಸುವ ಬಗ್ಗೆ ತರಬೇತಿಯನ್ನು ನೀಡಿದ್ದಾರೆ. ಬಾಳೆಹೊನ್ನೂರು ಭಾಗದಲ್ಲಿ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಷಯ ಆಧಾರಿತ ತರಬೇತಿ ನೀಡಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳ ಸಾಮರ್ಥ್ಯ ಪರೀಕ್ಷೆ ನಡೆಸಿ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. 10ರಿಂದ 4:30ರವರೆಗೆ ಇದ್ದ ಶಾಲೆಯಲ್ಲಿ ಬೆಳಗ್ಗೆ 9ರಿಂದ 6 ಗಂಟೆಯವರೆಗೆ ಮಕ್ಕಳಿಗೆ ಹೆಚ್ಚುವರಿ ಶಿಕ್ಷಣ ಪಡೆಯಲು ಸಮಯ ವಿಸ್ತರಣೆ ಮಾಡಿದ್ದಾರೆ. ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯಲ್ಲಿ ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ವಿಶೇಷ ತರಗತಿಗಳನ್ನು ವಿಷಯವಾರು ಶಿಕ್ಷಕರು ಬೋಧನೆ ಮಾಡುತ್ತಿದ್ದಾರೆ. ಯಾವುದು ನಮಗೆ ಈಸಿ ಇದೆ ಅದಕ್ಕೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕು. ಲೆಟರ್ ರೈಟಿಂಗ್ ಕೊಡ್ತಾರಲ್ಲ, ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಎರಡಲ್ಲಿ ಯಾವ್ದ್ರಲ್ಲಿ ಪಕ್ಕ ಆಗಿದ್ದೀನಿ? ನಮಸ್ಕಾರ, ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್, ನರಸಿಂಹರಾಜಪುರ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. SSLC 2025-26ನೇ ಸಾಲಿನ ಇನ್ನೇನು ಕೇವಲ 13 ದಿನ ಬಾಕಿ ಇದೆ. ಪರೀಕ್ಷೆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಯಣ ಮುಂಸಾಗ್ತಾ ಇದೆ. ಈ ವರ್ಷ 776 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ತಾ ಇದ್ದಾರೆ. ಪರೀಕ್ಷೆ ರಾತ್ರಿ ಮಕ್ಕಳಿಗೆ 11 ಗಂಟೆವರೆಗೆ ಕುತ್ಕೊಳ್ತಾ ಇದ್ದ ಪರೀಕ್ಷೆಗೆ ಅಂದರೆ ಏನು ಬೇಕಾಗಿದೆ ಮಗ ಅಥವಾ ಮಗಳಿಗೆ ಏನು ಬೇಕಾಗಿದೆ, ಸಹಕಾರ ಬೇಕಾ, ನೀವು ಏನು ಪಾಠ ಮಾಡೋದು ಬೇಕಾಗಿಲ್ಲ, ಆದರೆ ಪಕ್ಕ ಕುತ್ಕೊಂಡು ಒಂದು ಸಪೋರ್ಟ್ ಕೊಟ್ಟರೆ ನಮಗೆ ಅದೇ ತುಂಬ ದೊಡ್ಡದಾಗಿರುತ್ತೆ. ಅದೊಂದು ಪ್ರಯತ್ನ ಮಾಡಿ ಅಂತ ಜನಸಾಮಾನ್ಯರು ನಿಮ್ಮೆಲ್ಲರ ಮಕ್ಕಳಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಆಶಯ ಪ್ರಕಾರ ನಮ್ಮ ಮಕ್ಕಳು ಜಾಣರಿದ್ದಾರೆ. ಆ ಜಾಣರ ಮಕ್ಕಳಿಗೆ ಒಂದಿಷ್ಟು ಪುಷ್ಟಿ ಬೇಕಾಗಿದೆ, ತಮ್ಮೆಲ್ಲರೂ ಸಹಕಾರ ಬೇಕಾಗಿದೆ. ಸಹಕಾರ ಕೊಟ್ಟರೆ ಖಂಡಿತವಾಗಿ ನಮ್ಮ ನರಸಿಂಹರಾಜಪುರ ಮೊದಲ ಸ್ಥಳದಲ್ಲಿ ಬರುತ್ತೆ. ನಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೊಪ್ಪ ಅರಣ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಶೃಂಗೇರಿ ಕೊಪ್ಪ ಆನೆ ಕಾರ್ಯಪಡೆ ಕಾರ್ಯಗತಗೊಳಿಸುವಂತೆ ವನ್ಯಜೀವಿ ಮತ್ತು ಪರಿಸರ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ ಶಿವಪ್ರಕಾಶ್ ಮಂಗಳವಾರ ಆದೇಶ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ವೃತ್ತ ಕೊಪ್ಪ ವಿಭಾಗದ ಬಾಳೆಹೊನ್ನೂರು, ನರಸಿಂಹರಾಜಪುರ ಹಾಗೂ ಚಿಕ್ಕಗ್ರಾರ ವಲಯದಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ ಆನೆ ಕಾರ್ಯಪಡೆಯನ್ನು ರಚಿಸಲು ಸರ್ಕಾರ ಅನುಮೋದನೆಯನ್ನು ಕೋರಿ ವನ್ಯಜೀವಿ ಹಾಗೂ ಪರಿಸರ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಬಾಳೆಹೊನ್ನೂರು, ನರಸಿಂಹರಾಜಪುರ, ಚಿಕ್ಕಗ್ರಾರ ವಲಯದ ವ್ಯಾಪ್ತಿಯಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು, ಸಾರ್ವಜನಿಕರು ಕಾಡಾನೆ ದಾಳಿಗೆ ಬಲಿಯಾಗಿದ್ದು, ತಕ್ಷಣವೇ ಆನೆ ಕಾರ್ಯಪಡೆ ಅವಶ್ಯಕತೆ ಇದೆ. ಚಿಕ್ಕಮಗಳೂರು ವೃತ್ತದ ಕೊಪ್ಪ ವಿಭಾಗದ ಬಾಳೆಹೊನ್ನೂರು, ಎನ್ಆರ್ಪುರ ಹಾಗೂ ಚಿಕ್ಕಗ್ರಾರ ವಲಯದಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ನಿಯಂತ್ರಣಕ್ಕೆ ಪ್ರಸ್ತುತ ಚಿಕ್ಕಮಗಳೂರು ವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪ್ರಸ್ತುತ ಲಭ್ಯವಿರುವ ಸಲಕರಣೆಗಳನ್ನು ಹಾಗೂ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆನೆಗಳ ಕಾಟ ಜಾಸ್ತಿ ಇರುವ ಕಡೆ ಶೃಂಗೇರಿ, ಕೊಪ್ಪ ಆನೆ ಕಾರ್ಯಪಡೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದ್ದಾರೆ. ಈ ಹಿಂದೆ ಶಾಸಕ ಟಿ.ಡಿ. ರಾಜೇಗೌಡ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಆನೆ ಕಾರ್ಯಪಡೆ ಇದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತ್ಯೇಕ ಆನೆ ಕಾರ್ಯಪಡೆ ಕಾರ್ಯಗತಗೊಳಿಸುವಂತೆ ಒತ್ತಾಯಿಸಿದ್ದರು.
ದೈಹಿಕ ಶಿಕ್ಷಕರು ಎಂದು ಮಕ್ಕಳಲ್ಲಿ ಅಭಿಮಾನ ಹೆಚ್ಚಾಗಿರುತ್ತದೆ. ದೈಹಿಕ ಶಿಕ್ಷಕರುಗಳಿಂದಲೇ ಮಕ್ಕಳ ದೈಹಿಕ ಸಾಮರ್ಥ್ಯ ಹೆಚ್ಚಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್ ತಿಳಿಸಿದರು. ಅವರು ಬುಧವಾರ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಭಾಂಗಣದಲ್ಲಿ ನಡೆದ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ತ್ರೈಮಾಸಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಪಾಠದ ಜೊತೆಗೆ ಕ್ರೀಡೆಗಳು ಸಹ ಮಕ್ಕಳಿಗೆ ಅವಶ್ಯಕತೆಯಾಗಿದೆ. ಕ್ರೀಡೆಗಳಿಲ್ಲದೆ ಇದ್ದರೆ ವಿದ್ಯಾರ್ಥಿ ಜೀವನ ಪರಿಪೂರ್ಣವಾಗುವುದಿಲ್ಲ ಎಂದರು. ಸಭೆಯಲ್ಲಿ ಟಿಪಿಒ ರಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ನೂತನ ವ್ಯವಸ್ಥಾಪಕ ಜಯರಾಮ್ ಅವರನ್ನು ತಾಲೂಕು ದೈಹಿಕ ಶಿಕ್ಷಕರ ಸಂಘದಿಂದ ಗೌರವಿಸಲಾಯಿತು. ಸಭೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಸೇವ್ಯಾ ನಾಯಕ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕಟ್ಟೇಗೌಡ, ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಆರ್ ಸುಭಾಷ್, ಕಾರ್ಯದರ್ಶಿ ಸಂದೀಪ್, ಇಸಿಒ ಸಂಗೀತಾ, ಬಿಐಆರ್ಇಟಿ ತಿಮ್ಮೇಶಪ್ಪ ಇದ್ದರು. ಕೆವಿ ರವೀಶ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಭಾಗ್ಯ ವಂದಿಸಿದರು. ನಂತರ ದೈಹಿಕ ಶಿಕ್ಷಕರಿಗೆ ವಿಷಯಾಧಾರಿತ ತರಬೇತಿ ನಡೆಯಿತು. ಬಾಳೆಹೊನ್ನೂರು ಎಸ್ಜೆಆರ್ಜೆಸಿ ದೈಹಿಕ ಶಿಕ್ಷಕ ಉಮಾಶಂಕರ್ ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆ ತರಬೇತಿ ನೀಡಿದರು. ಜೀವನ್ ಜ್ಯೋತಿ ದೈಹಿಕ ಶಿಕ್ಷಕ ನಾಗೇಶ್ ಕಬಡ್ಡಿ ಕುರಿತು ತರಬೇತಿಯನ್ನು ನೀಡಿದರು. ಕಟ್ಟಿನಮನೆ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಶಶಿಕುಮಾರ್ ಖೋ ಖೋ ಕುರಿತು ತರಬೇತಿಯನ್ನು ನೀಡಿದರು. ವಂದನೆಗಳು.